ಧನ್ಯವಾದಗಳು ಹೇಳ್ತಾ ಊಟ ಮಾಡಲ್ವಾ? ನೀವು ಊಟ ವೆಜ್ ಇಲ್ಲ, ಎಲ್ಲ ವೆಜ್ ಬೇಕು ಅಂತಾರೆ, ನೀವು ನಾನ್ ವೆಜ್ ಕೇಳ್ತಿದ್ದೀರ. ಹೌದಾ? ಫುಲ್ ಪಾರ್ಟಿ ಆಗಿದ್ರೆ ಅಷ್ಟೇ. ನೀವು ಯಾವಾಗ ಮೇಡಮ್ ಹೋಗೋದು ಬಿಗ್ ಬಾಸ್ಗೆ? ಹೋಗಿ ಬಂದಾದ್ಮೇಲೆ ಸಾಕು, ಬೇಡ ಮತ್ತೆ ಒಂದ್ಸಲ ಹೋಗಿ ಬಂದಾದ್ಮೇಲೆ ಇನ್ನೊಂದ್ಸರಿ ಬೇಡ. ವೈಲ್ಡ್ ಕಾರ್ಡಲ್ಲೇ ಹೋಗಿದ್ದಲ್ವ ನಾನು, ಮತ್ತೆ ವೈಲ್ಡ್ ಕಾರ್ಡಲ್ಲಿ ಹೋಗ್ಬೇಕಾ? ಕಂಟೆಸ್ಟೆಂಟ್ ಆಗಿ ಒಂದ್ಸರಿ ಈ ಸಲ ನೋಡ್ತಾ ಇದ್ರಿ ಬಿಗ್ ಬಾಸು? ಯಾರು ಗೆಲ್ಬೋದು ಈ ಸರಿ? ಗಿಲ್ಲಿ ಕ್ರೇಜ್, ತುಂಬ ಕ್ರೇಜ್. ರಕ್ಷಿತಾ ಗೆಲ್ಬೇಕು ನನಗೆ. ಯಾಕೆ ಅವರಿಬ್ಬರು? ಗಿಲ್ಲಿ ಅಂದರೆ ನಾನು ಮುಂಚೆನೇ ಪರಿಚಯ ಇರೋನು, ಸೊ ನಮ್ಮ ಜೊತೆ ಎಲ್ಲ ವರ್ಕ್ ಮಾಡಿದ್ದಾನೆ ಉದಯನನು. ಸೊ ಅವ್ನು ಹೆಂಗಿರ್ಬೇಕು ಹಂಗೆ ನಾನು ಆ್ಯಕ್ಚುಲಿ ಒಳಗಿದ್ದಾನೆ. ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆಗೇ ಇದ್ದಾನೆ, ಅವ್ನು ಆಡ್ತಿರೋದು ಚೆನ್ನಾಗಿದೆ. ಸೊ ಈಗ ಅವನೇ ಗೆಲ್ಬೇಕು ನನ್ನ ಪ್ರಕಾರ ಅಂತ ಕೇಳಿದ್ರೆ ಅವನೇ ಗೆಲ್ಬೇಕು. ಅವನಿಲ್ಲ ರಕ್ಷಿತಾ 100% ಈ ಸರಿ ಗೆಲ್ಲಿನೇ. ಗಿಲ್ಲಿನೇ ಗೆಲ್ಲಬೇಕು. ಯಾಕಂದ್ರೆ ಈಗ ಇರೋದು ಟ್ರೆಂಡ್ ಇರೋದು ಗಿಲ್ಲಿ. ಟ್ರೆಂಡ್ ಕ್ರಿಯೇಟ್ ಮಾಡೋದು. ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಹೌದು. ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಆಡ್ತಾವ್ರೆ, ಆದರೆ 100% ಗಿಲ್ಲಿನೇ ಹಳ್ಳಿ ಈಗ. ಹಳ್ಳಿ ಅನ್ನೋದಕ್ಕಿಂತ ಅವನು ಫೇಕ್ ಆಗಿ ಆಡ್ತಾನೆ. ರಿಯಾಲಿಟಿಯಾಗಿ ಇದೆ. ಶೋನಲ್ಲಿ ನಮ್ಮ ಸ್ಟೇಜಲ್ಲೂ ಅಷ್ಟೇ ಅವ್ನು ಬನಿಯನ್ ಹಾಕೊಂಡೇ ಬರ್ತಾನೆ ಟೈಮಲ್ಲೆಲ್ಲ. ಸೊ ಅಲ್ಲೂ ಹಂಗೆ ಡಿಫ್ರೆನ್ಸ್ ಇಲ್ಲ, ಏನೂ ಇಲ್ಲ. ಹೌದು. ನೆಕ್ಸ್ಟ್ ಪ್ರಾಜೆಕ್ಟ್ ಮೇಡಮ್ ನಿಮಗೆ ನೆಕ್ಸ್ಟು ಬೇರೆ ಅಂದರೆ ಆಗಿದೆಯಾ? ತೆಲುಗು ಯಾವುದು ಕ್ಲಿಕ್ ಮಾಡೋಂಗಿಲ್ವಾ? ಸಸ್ಪೆನ್ಸಾ? ಎಲ್ಲ ಆದಾದ್ಮೇಲೆ ಅಂದರೆ ಸ್ಟಾರ್ಟ್ ಆಗಿದೆ ಶೂಟಿಂಗ್? ಸ್ಟಾರ್ಟ್ ಆಗಬೇಕಿಲ್ಲ, 2 ತಿಂಗಳು. ಅದು ಬಿಗ್ ಬಾಸ್ ಕಂಪ್ಲೀಟ್ ಆದಮೇಲೆ ಓಕೆ. ಬೇರೆ ಪ್ರಾಜೆಕ್ಟ್. ಕನ್ನಡದಲ್ಲಿ ಗೊತ್ತಿಲ್ಲ, ಅಗ್ರಿಮೆಂಟ್ ಇದೆ ಜಿ ಅವ್ರದ್ದು. ಸೊ ಸರಿ ಅದು ಓಕೆ ಮೇಡಮ್, ಥ್ಯಾಂಕ್ ಯು. ಬಾಯ್ ಬಾಯ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅವರು ಗ್ರೂಪ್ ಫೋಟೋ ಮಾಡತ್ತಪ್ಪ. ನಕ್ಷತ್ರ ಮೇಡಮ್, ನನಗೆ ಬೈಕ್ ಮನೆ